ಸ್ನೇಹಿತರೆ, ಹಂಗ್ರಳ್ಳಿ ಬಸವಣ್ಣ ಬಲಗಾಲಲ್ಲಿ ಆಶೀರ್ವಾದ ಕೊಟ್ಟಿದ್ದು ನೋಡಿದ್ರಿ ಅಲ್ವಾ? ಹೌದು, ಕುಡಿತದ ಚಟವನ್ನು ಬಿಡ್ತೀನಿ ಅಂತ ಹೇಳಿ ಬಸವಣ್ಣನ ಪಾದವನ್ನು ಹಿಡ್ಕೊಂಡ್ಮೇಲೆ ಬಸವಣ್ಣ ಆಶೀರ್ವಾದ ಮಾಡಿದಂಥ ಪರಿ ಅದು. ಹೌದು ಸ್ನೇಹಿತರೆ, ನಮ್ಮ ಹಂಗ್ರಳ್ಳಿ ಬಸವಣ್ಣನ ಕಲಿಯುಗದ ಕಾಮಧೇನು, ಸಾಕ್ಷಾತ್ ನಂದಿಯ ಪರಾವತಾರ ಅಂತ ಹೇಳಿದರೂ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ತುಂಬ ಜನ ಬಂದು ಆ ಭಗವಂತನ ಹತ್ರ ಮೊರೆ ಹೋಗಿ ಆಶೀರ್ವಾದ ಪಡೆದು ಜೀವನದಲ್ಲಿ ಗೆದ್ದಿರೋವಂಥವ್ರು, ತಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಂಡಿರೋವಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಂಗ್ರಳ್ಳಿ ಬಸವಣ್ಣನ ಬಳಿ ತುಂಬ ಜನ ಬರೋದು ಪಾದವನ್ನು ಕೇಳೋದಕ್ಕೆ. ಹಾಗೆ ಕುಡಿತದ ಚಟವನ್ನು ಬಿಡಿಸ್ಕೊಳ್ಳೋಕೆ ಬರ್ತಾರೆ. ನೆಗೆಟಿವ್ ಎನರ್ಜಿ, ಏನು ದೆವ್ವಗಳ ಕಾಟ ಅಂತ ಹೇಳ್ತೀವಿ, ಅವ್ರು ಬರ್ತಾರೆ. ಬೇರೆ ಬೇರೆ ಥರ ಆರೋಗ್ಯ ಸಮಸ್ಯೆ ಅವ್ರು ಬರ್ತಾರೆ. ಈ ನಮ್ಮ ಹಂಗ್ರಳ್ಳಿ ಬಸವಣ್ಣನ ಪವಾಡ ಒಂದ ಎರಡ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ಪವಾಡ ತೋರಿಸೋದಕ್ಕೆ. ಅಂದರೆ ಒಬ್ಬ ಕುಡುಕ ಸಿಕ್ಕಾಪಟ್ಟೆ ಕುಡಿದು ಅವನ ಹೆಂಡತಿ ಕರ್ಕೊಂಡು ಬಂದು ಕೊನೆಗೆ ಬಸವಣ್ಣನ ಹತ್ರ ಕ್ಷಮೆ ಕೇಳಿದ ಮೇಲೆ ಬಸವಣ್ಣ ಆಶೀರ್ವಾದ ಮಾಡಿದಂಥ ಪರಿ. ಹಾಗೆ ನೂರಾರು ಜನ ಉದ್ದಕ್ಕೂ ಮಲಗ್ತಾರೆ ಬಸವಣ್ಣನ ಆಶೀರ್ವಾದ ಪಡೆಯೋದಕ್ಕೆ. ಅದು ನೋಡೋದಕ್ಕೆ ಬಹಳ ಖುಷಿ ಅನಿಸುತ್ತೆ. ಬಸವಣ್ಣ ಅವ್ರಿಗೆ ಆಶೀರ್ವಾದ ಮಾಡ್ತಾ ಅವ್ರನ್ನ ದಾಟ್ತಾ ಹೋಗ್ತಾ ಇದ್ರೆ ಅವ್ರ ಜೀವನದಲ್ಲಿ ಸುಖವಾಗಿ, ನೆಮ್ಮದಿಯಾಗಿ, ಕಷ್ಟಗಳಿಂದ ದೂರವಾಗಿ, ಎಲ್ಲದರಲ್ಲೂ ಜಯದಿಂದ ಇರಲಿ ಅನ್ನೋದೊಂದು ಬಸವಣ್ಣನ ಆಶೀರ್ವಾದ. ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಹಂಗ್ರಳ್ಳಿ ಬಸವಣ್ಣ ಇರೋದು ಹಂಗ್ರಳ್ಳಿಯ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ. ಹೌದು ಸ್ನೇಹಿತರೆ, KG ದೇವಪಟ್ಟಣ ಅಂದರೆ ಕರ್ನಾಟಕದ ದೇವರ ನಾಡ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ವಿದ್ಯಾಚೌಡೇಶ್ವರಿ ಸನ್ನಿಧಾನದಲ್ಲಿರ್ತಕ್ಕಂಥ ಈ ಕಲಿಯುಗದ ಕಾಮಧೇನು. ಈ ಕಲಿಯುಗದ ಕಾಮಧೇನು ಬಳಿ ನೀವು ಆಶೀರ್ವಾದ ಕೇಳಬೇಕು, ಪಾದ ಕೇಳಬೇಕು ಅಂತಿದ್ರೆ ಬುಧವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಿಟ್ಟು ಪ್ರತಿದಿನ ಬಂದು ಪಾದವನ್ನು ಕೇಳ್ಬೋದು. ಬನ್ನಿ ಸ್ನೇಹಿತರೆ, ಕುಡಿತದ ಚಟವನ್ನು ಬಿಡಿಸಿದಂಥ ಪರಿಯನ್ನು ನೋಡೋಣ. ಅಷ್ಟು ನೋವು ಕೊಟ್ಟಿದ್ವಿ ಮನೆಯವ್ರಿಗೆ. ಅಲ್ಲ, ಮನೆಯವ್ರಿಗೆ ಅಷ್ಟು ನೋವು ಕೊಟ್ಟಿದ್ವಿ. ಆ ನೋವು ನೀನು ಅನುಭವಿಸ್ತಾ ಇರೋದು ಇವಾಗ. ತಪ್ಪೈತೀನಿ, ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಹಿಂದಕ್ಕೆ ಒಂದ್ ನಿಮಿಷ ಇರಪ್ಪ. ನೋಡಪ್ಪ, ಪ್ರತಿಯೊಬ್ಬ ಮನುಷ್ಯ ತೆಪ್ಪು ಮಾಡೋದು ಸಹಜ. ತೆಪ್ಪು ಯಾರು ಮಾಡಲ್ಲ? ಎಲ್ಲ ತೆಪ್ಪು ಮಾಡ್ತಾರೆ. ನಿನ್ನ ಹತ್ರ ಬಂದು ಕ್ಷಮೆ ಕೇಳೋನೆ. ಇನ್ನು ಮುಂದೆ ಆತ ಕುಡಿಯಲ್ಲ ಅಂತ ಹೇಳಿದ್ದಾರೆ. ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊತೀನಿ, ಮಾತ್ರೆ ನೋಡ್ತೀನಿ, ನನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊತೀನಿ ಅಂತ ಆತ ಒಪ್ಕೊಂಡಿದ್ದಾನೆ ಆತ್ಮಸಾಕ್ಷಿಯಾಗಿ. ನಿಮಗೆ ಪಾಪ ಇದ್ರೇ ಅದಕ್ಕೆ ಒಂದು ಶಾಂತಿ ಮಾಡ್ಕೊಂಡು ಇಲ್ಲೇ ಒಂದು ತಿಂಗಳು ಇರ್ತಾನೆ. ಏನಪ್ಪ, ಎಷ್ಟ ನಡಕ್ ಬೇಡ, ಒಂದು ತಿಂಗಳು ಬೇಡಿ, ಒಂದು ತಿಂಗಳಿಲ್ಲ ಅಲ್ಲಿ ನೋಡಲ್ಲಿ ಒಂದು ತಿಂಗಳು ಇರಲ್ಲ ಅಂತ ಏನಂದ? ಹ್ಞೂ ಅಂದ ಅವನು. ಆಯ್ತು ಆಯ್ತು ಮಾಡ್ತೀನಿ ನಿಮಗೆ ಅಂತ. ಒಂದು ತಿಂಗಳು ಇರ್ತೀನಿ, ಏನಾಯ್ತದೆ? ರಿಯಬ್ ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಇರಲ್ವೇನಪ್ಪ? ರಿಯಬ್ಗೆ ಹಾಕಿದ್ರೆ ಇರಲ್ವಾ ಅಲ್ಲಿ? ಬಿಡಿ, ಇರ್ಲಿ. ನೀನು ಆತ್ಮಸಾಕ್ಷಿ, ನಾನು ಜವಾಬ್ದಾರಿ ಆಗಿರ್ತೀನಿ ಮಗ. ನೀನು ಒಪ್ಪಿಗೆ ಇದೆಯಾ? ಆಲೇ ಒಂದು ಶನಿವಾರ ದೇವಸ್ಥಾನದಾಗ ಹೋಗಿ ಪ್ರಮಾಣ ಮಾಡಿ ಮತ್ತೆ ಕುಡಿದಿದೆಯಾ? ಅದಕ್ಕೆ ಅವನು ಪಾಪ ದೇವ್ರಿಗೆ ಮಾತು ಕೊಟ್ಟವನೇ, ನನ್ನನ್ನು ಕೊಡ್ತಾನೆ, ಮತ್ತೆ ಮಾಡ್ತಾನೆ ಅಂತ ಹೇಳಿ ಅವನಿಗೆ ಬಹಳ ಪಾಪ ಅದೇ. ಅದನ್ನ ಇನ್ನು ಮಗ ಮಲಿಕೋ, ಉದ್ದಕ್ಕೆ ಮಲಿಕೋ, ಉದ್ದಕ್ಕೆ ಮಲಿಕೋ. ಏ ಬಿಡಪ್ಪ, ಆಯ್ತು ಬಿಡು, ಕೈ ಕೊಡು, ಏ ಬಿಡು ಇರಪ್ಪ. ನೀನೇನು ಇಷ್ಟೊಂದು ಪಾಪ ಮಾಡ್ಕೊಂಡ್ರೆ ಹೆಂಗಪ್ಪ? ಕ್ಷಮೆ ಕೊಡಿ. ಇರ್ಲಿ, ಒಂದ್ಸಲ ಕ್ಷಮೆ ಕೊಟ್ಬಿಟ್ಟು ಬಾ, ಮುಂದಕ್ಕೆ ಹೋಗಿನ ಹೋಗ, ಮುಂದೆ ಜರಿಗೆ ಹೋಗ, ಹೋಗಿ ಮುಂದಕ್ಕೆ ಹೋಗಿ, ಇನ್ನ ಮುಂದಕ್ಕೆ ಹೋಗೋ, ಇನ್ನ ಹೋಗಿ ಮುಂದಕ್ಕೆ ಹೋಗೋ, ಇನ್ನ ಮುಂದಕ್ಕೆ ಹೋಗೋ, ಹೋಗಿ ಮುಂದಕ್ಕೆ ಹೋಗಿ, ಮುಂದಕ್ಕಿನ್ನ ತಲೆ ಬಗ್ಸಿ ಒಂದು ಆಶೀರ್ವಾದ ಮಾಡೇ ಆಯ್ತು. ಸಣ್ಣ ಪುಟ್ಟ ಇರ್ತವೆ ನಿಂದು ಅಂತ ನಿಮ್ಗೆ ಬಂದಿರ್ತಾರೆ ಅಂತವ್ರೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಯ್ತದಪ್ಪ? ಒಬ್ರು ಜೀವನ ನೋಡ್ಬೇಕಲ್ಲ ಹೆಣ್ಮಗಳದ. ನಿನ್ಪಾಡ್ ನನ್ನ ಮನೆಗೆ ಮಗ ಆಶೀರ್ವಾದ ಕೊಡೋ, ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಒಪ್ಕೊಳ್ಳೋ. ಈ ಹೆಣ್ಮಕ್ಳು ಮಗ ನೋಡಪ್ಪ ಸುಮ್ಮನೆ. ಏ ಬಾರಪ್ಪ, ಒಂದು ಆಶೀರ್ವಾದ ಮಾಡಿ ಆಯ್ತು.
ನಾನು ಇಲ್ಲೇ ಒಂದು ತಿಂಗಳು ಇಟ್ಬಿಟ್ಟು ಹೋಗ್ಬಿಟ್ಟು ಇನ್ನು ಮುಗಿಡ ಅಲ್ಲಿ ಮುಟ್ಟದೇ ಇಲ್ಲ ಕಣಪ್ಪ. ಸೇವೆ ಮಾಡ್ಕೊಂಡು ಹೋಗ್ತೀನಿ. ನಮಸ್ಕಾರ ಮಾಡ್ಕೊ. ಏನು ಮಾಡೋದು ಮಾಡ್ಕೊಳವ ಇದು ಕೊಟ್ಟಿರೋದು ಪಾದ ಕೊಟ್ಟಿರೋದು ಇವಾಗ ಒಪ್ಕೊಂಡ್ಮೇಲೆ ಆಯ್ತಾ ಒಂದು ಒಪ್ಕೊಂಡವ್ರು ಅರ್ಥ ಆಯ್ತಾ. ಒಂದು ತಿಂಗಳು ಇಲ್ಲೇ ಇದ್ದು ಸೇವೆ ಮಾಡ್ಕೊಂಡು ಬಾರವ ಏನು ಮಾಡೋದು ಬರ್ಬೇನೇನು ಆಯ್ತಲ್ಲ ಬಗೆ ಇರ್ತದೆ ಬಿಡವ. ಎಲ್ಲ ನೀವು ಅನ್ಕೊಂಡಿದ್ದು ಆಗ್ಲಿ ಅಂತ ಕೇಳ್ಬಾರ್ದು. ಅನ್ಕೊಂಡಿದ್ದು ಆಗ್ಬೇಕನಪ್ಪ. ಜಮೀನು 2 ಜಾಗ ಆಗಬೇಕು, ಮನೆ ಗೂಡು ಆಗಬೇಕು, ಗಂಟ ಕುಂಡಿ ನಡೆಯೋ ಕಾಲಗಳ ಬರ್ತಾವೆ ಎಲ್ಲ ನಿಂದೆ ನೋಡ್ಕೊಳಪ್ಪ. ಇಲ್ಲ ಏನೂ ಇಲ್ಲ. ನೋಡಿ, ಈ ಥರ ಗ್ಯಾಪ್ ಕೊಟ್ಟು ಮಲ್ಕಂದ್ರೆ ಅವ್ರಿಗೆ ಈಸಿ ಆಗುತ್ತೆ ದಾಟೋದಕ್ಕೆ. ಏನು ಕೇಳೋದೇ ಇಲ್ಲ ಜನ, ಎಷ್ಟು ಹೇಳಿದ್ರು ಪಾತ್ರೆಗೆ.